ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ವಿಶೇಷತೆ ಹಾಗೂ ಅಪಘಾತದ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಹಾಗೂ ಗ್ರಾಮಾಖ್ಯ ಪ್ರತ್ಯಂಗಿರ ಔಪಾಸಕರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಸ್ಮದ್ ಗುರುಭ್ಯೋ ನಮಃ. ಅಸ್ಮತ್ ಸರ್ವಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣು ರೂಪಾಯ ನಮಃ ಶಂಕರಾಯ. ಗುರುಜಿ, ಇವತ್ತಿನ ವಿಶೇಷತೆಯಿಂದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತ. ಪ್ರಣಮ್ಯ ಶಿರಸಾ ದೇವಂ ಸ್ವಯಂಭೋ ಪರಮೇಶ್ವರಂ ಏಕಂ ಸರ್ವಗತಂ ದೇವಂ ಸರ್ವದೇವಮಯಂ ವಿಭುಂ ರುದ್ರವರ್ಮ ಪ್ರವಕ್ಷ್ಯಾಮಿ ಹಂಗಪ್ರಾಣಸ್ಸ ರಕ್ಷಯೇ ಅಹೋರಾತ್ರಮಿದಂ ದೇವಂ ರಕ್ಷಾರ್ಥಂ ತ್ರಾಹಿಮಾಂ ಪುರ. ಹರ ನಮಃ ಪಾರ್ವತೀಪತಯೇ. ಹರ ಹರ ಮಹಾದೇವ ಶಂಭೋ ಶಂಕರ. ಎಲ್ಲ ಆತ್ಮೀಯ ವೀಕ್ಷಕರಿಗೂ, ನನ್ನ ದೇಶದ ಅನ್ನದಾತರಾದಂತಹ ಎಲ್ಲ ರೈತ ಬಾಂಧವರಿಗೂ ಮತ್ತು ನನ್ನ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ಎಲ್ಲ ಸೈನಿಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಅವರೆಲ್ಲರ ಮೇಲೂ ಕೂಡ ದಯಪಾಲಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಇವತ್ತಿನ ಆ ಜಗದಂಬೆಯನ್ನು ಅನನ್ಯವಾಗಿ ಪ್ರಾರ್ಥಿಸುತ್ತಾ, ವಿಶೇಷವಾಗಿ ಇವತ್ತಿನ ದಿನವನ್ನು ನೋಡಿದಾಗ ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನೆ ಜೊತೆಗೆ ಒಂದು ಹಿಮಂತ ಋತುವಿನ ಪುಷ್ಯಮಾಸ, ಅದರಲ್ಲೂ ಕೂಡ ಶುದ್ಧಾಷ್ಟಮಿ ಅಂತಕ್ಕಂಥದ್ದು. ಈ ಅಷ್ಟಮಿ ಅಂದರೆ ಕಾಲಾತೀತನಾಗಿರ್ತಕ್ಕಂಥ ಕಾಲಭೈರವನಿಗೆ, ಅದರಲ್ಲೂ ಕೂಡ ಹೇಗೆ ಕೃಷ್ಣನ ಅಷ್ಟಮಿ ದಿವಸ ಅವನು ಹೇಗೆ ಜನನವಾಯಿತೋ ಕೃಷ್ಣಾಷ್ಟಮಿ ಎಂದು, ಶುದ್ಧಾಷ್ಟಮಿ ಎಂದು ವಿಶೇಷವಾಗಿ ಕಾಲಭೈರವನ ಜನನವಾಗಿರ್ತಕ್ಕಂಥ ಸುದಿನ. ಇಂತಹ ಭಾನುವಾರದ ದಿವಸದಲ್ಲಿ ಉತ್ತರಾಭಾದ ನಕ್ಷತ್ರೋಕ್ತವಾಗಿ ಬಂದಿರತಕ್ಕಂಥ ಈ ಭಾನುವಾರ ಅಷ್ಟಮಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ದಿನ ಅಂತಲೇ ನಾವು ತಿಳಿಸ್ಬೋದಾಗಿರ್ತಕ್ಕಂಥ ಒಂದು ಪರ್ವಕಾಲ. ಯಾಕೆ ಅಂದರೆ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಮುಖಚಂದ್ರ ಕಲಂಕಾಭ ಮೃಗನಾಭ ವಿಶೇಷಕ ಅಂತೇಳಿ ಆ ಅಮ್ಮನವರ ಲಲಿತಾ ಸಹಸ್ರನಾಮದಲ್ಲಿರ್ತಕ್ಕಂಥದ್ದು. ಅಂತಹ ಪರ್ವೋತ್ತಮವಾಗಿರ್ತಕ್ಕಂಥ ಈ ಒಂದು ದಿನದಲ್ಲಿ ನೀವು ಮಾಡುವಂಥದ್ದು ಏನಪ್ಪ ಅಂದರೆ ಸಂಕಟಗಳು ಅಂತ ನಾವು ಕರಿತೀವಿ. ಯಾಕೋ ಸಮಯ ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತೀವಿ, ಏನೆಲ್ಲ ಪ್ರಯತ್ನ ಪಡ್ತಾ ಇರ್ತೀರಾ, ಏನೇ ಕೆಲಸ ಆಗದೆ ಇರತಕ್ಕಂಥದ್ದು. ಈ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಕ್ಕಂಥವನು ಯಾರಪ್ಪ ಅಂದರೆ ಕಾಲಾತೀತನಾಗಿ ಭೂತ ಭವಿಷ್ಯತ್ ವರ್ತಮಾನ ಕಾಲಾದಿಗಳ ತನ್ನ ಅಧೀನದಲ್ಲಿಟ್ಕೊಂಡಿರ್ತಕ್ಕಂಥ ಸಾಕ್ಷಾತ್ ಪರಮೇಶ್ವರ. ಹಾಗಾಗಿ ಆ ಪರಮೇಶ್ವರನ ಧ್ಯಾನ, ಅದರಲ್ಲೂ ಕೂಡ ಉತ್ತರಾಭಾದ್ರ ನಕ್ಷತ್ರಕ್ಕೆ ಪೂರಕವಾಗಿ ನಾವು ತಿಳಿಸಿದಾಗ ಶನಿ ಕರ್ಮಕಾರಕನಾಗಿರ್ತಕ್ಕಂಥ ಶನಿ ಆ ಒಂದು ನಕ್ಷತ್ರದ ಕಾರಕನಾಗಿರೋದ್ರಿಂದ ತಂದೆಯ ದಿನ ಮಗನ ನಕ್ಷತ್ರ ಅಂದರೆ ಈ ತಂದೆ ಮಕ್ಕಳ ಮಧ್ಯದಲ್ಲಿ ಈ ಸಂಕಟಗಳು ಅಂತ ಇರುತ್ತೆ. ಯಾಕಂದರೆ ಯೋಗಗಳು ಅಂತ ನಾವು ಕರಿತೀವಿ. ಆ ಯೋಗಗಳು ಯಾರು ಇವಾಗ ತಂದೆಯ ಜಾತಕದಲ್ಲಿ ಒಂದು ದಶಾಕಾಲ ನಡೀತಾ ಇರ್ತಕ್ಕಂಥದ್ದು, ಮಗನ ಜಾತಕದಲ್ಲಿ ಒಂದು ದಶಾಕಾಲ ನಡೀತಾ ಇರ್ತಕ್ಕಂಥದ್ದು, ಈ ಟ್ರಯಾಂಗಲಲ್ಲಿ ಬಹಳ ಮುಖ್ಯವಾಗಿ ಒಂದು ಸಂಸಾರ ಅಂತಕ್ಕಂಥದ್ದು ಇರುತ್ತೆ. ಈಗ ಆಸ್ತಿಗಳಲ್ಲಿ ಅಥವಾ ವಿವಾದಗಳಲ್ಲಿ ಇನ್ನು ಯಾವುದೋ ಸಂದರ್ಭಗಳಲ್ಲಿ ಈ ಒಂದು ತಂದೆ ಮಕ್ಕಳ ಮಧ್ಯದಲ್ಲಿ ಸಂಕಟಗಳು ಇರ್ತಕ್ಕಂಥದ್ದಾಗುತ್ತೆ. ಆ ಸಂಕಟ ವಿಮೋಚನೆ, ಮುಖ್ಯವಾಗಿ ಸಂಕಟ ವಿಮೋಚನೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ರೆ ಈ ಮಂತ್ರವನ್ನು ಬರೆದಿಟ್ಕೊಳ್ಳಿ. ಓಂ ವಾಮದೇವಾಯ ಮಹಾದೇವಾಯ ಲೋಕನಾಥಾಯ ಓಂ ವಾಮದೇವಾಯ ಮಹಾದೇವಾಯ ಲೋಕನಾಥಾಯ ನಮಃ ಅಂತಕ್ಕಂಥ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಅಂದರೆ ವಾಮದೇವಾಯ ಮಹಾದೇವಾಯ ಲೋಕನಾಥಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ಈ ಸಂಕಟಗಳಿಂದ ವಿಮೋಚನೆ ಸಿಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಒಂದು ವಾಮದೇವಾಯ ಮಹಾದೇವಾಯ ಲೋಕನಾಥಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳಿ, ಶುಭವಾಗುತ್ತೆ. ಓಕೆ ಗುರೂಜಿ, ಅಪಘಾತದ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೌದು ಕೇಳಿಸ್ತಾ ಇದೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಲ್ಲ ತಾವ್ರೆ? ನಾವು ಶಿವಮೊಗ್ಗ ಡಿಸ್ಟಿಕ್ ಭದ್ರಾವತಿಯಿಂದ. ಹೌದಾ? 37 ಸಂಖ್ಯೆ ಹೇಳ್ಬೋದಾ? ನಮಸ್ತೆ ಮೇಡಮ್.
ನಮಸ್ತೆ ನಮಸ್ತೆ, ಕೇಳಿಸ್ತಾ ಇದೆ. 30 ಒಳಗಡೆ ಒಂದು ಸಂಖ್ಯೆ ಹೇಳ್ಬೋದಾ? ನಿಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಸ್ವಲ್ಪ Hello? ನೆಟ್ವರ್ಕ್ ಇರುವಂತಹ ಸ್ಥಳದಲ್ಲಿ Hello, ನಿಂತ್ಕೊಂಡು madam? ಮಾತಾಡ್ಬೋದಾ? 25 ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್ ನಾವು. ನಮಸ್ತೆ ನಮಸ್ತೆ. ನಮಸ್ತೆ ಕಾಲ್ ಕಟ್ಟಾಗಿತ್ತು, ಅಮ್ಮ. ಕಾಲ್ ಸಿಕ್ಕಿದ್ದಕ್ಕೆ. ನಿಮ್ಮ ಪ್ರಶ್ನೆ ಏನು ತಾಯಿ? ನಮ್ಮ ಪ್ರಶ್ನೆ ನನ್ನ ಬಗ್ಗೆನೇ ಕೇಳಬೇಕು ಸರ್ ನಂದು. ಅಂದರೆ ಮಾನಸಿಕವಾಗಿ ಸ್ವಲ್ಪ ಒತ್ತಡಗಳಲ್ಲಿದ್ದೀರಾ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಮನಸ್ಸಿನ ಪ್ರಭಾವ ಅಂದರೆ ಮನಸ್ಸಿನ ಸ್ಥಿಮಿತ ಇಲ್ಲ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಏನು ಹೇಳ್ತೀರಾ ನೀವು? ಹೌದು ಗುರುಗಳೇ, ಹೌದು ಗುರುಗಳೇ. ಏನು ಪ್ರಶ್ನೆ ನಾನು ಇದುವರೆಗೆ ಯಾರ ಹತ್ರನೂ ಕೇಳಿಲ್ಲ ನಾನು ಏನನ್ನು. ತಾಯಿ ಹೇಳಿ ತಾಯಿ. ಸಂಕಟನೇ ನನ್ನ ಕಷ್ಟನೇ ಜಾಸ್ತಿ ಸರ್ ನಮಗೆ. ಮನುಷ್ಯನ ಯಾಕೆಂದರೆ ಚಂದ್ರ ಮತ್ತು ಶನಿಯ ಸಂಯೋಜನೆ ಚತುರ್ಥ ಭಾವದಲ್ಲಿ ಬಂದಾಗ ಕುಟುಂಬದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ ಅಂತಕ್ಕಂಥದ್ದು ತೋರಿಸುತ್ತೆ. ಯಾಕೆಂದರೆ ಮನಕಾರಕನಾಗಿರ್ತಕ್ಕಂಥ ಚಂದ್ರನು ಯಾವ ಸಂದರ್ಭದಲ್ಲಿ ಮುಖ್ಯವಾಗಿ ಶನಿಯುಕ್ತನಾಗ್ತಾನೋ ಅಂಥ ಸಂದರ್ಭದಲ್ಲಿ ನಾವು ಆ ಪ್ರಶ್ನಾರೂಢಕ್ಕೆ ನೋಡಿದಾಗ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳಿಂದ ಬಳಲ್ತಾ ಇರ್ತೀರ ಅಂತಕ್ಕಂಥದ್ದು ತೋರಿಸುತ್ತೆ. ಇದಕ್ಕೆ ಹಲವಾರು ಕಾರಣಗಳಿರ್ಬೋದು. ಕುಟುಂಬದಲ್ಲಿರ್ತಕ್ಕಂಥ ಕಾರಣ, ಅಥವಾ ತಾವು ಕೆಲಸ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗಲೋ ಈ ಥರ ಸಂದರ್ಭಗಳಲ್ಲಿ ಈ ಥರ ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥದ್ದಾಗುತ್ತೆ ತಾಯಿ. ಏನು ಪ್ರಶ್ನೆ ನೇರವಾಗಿ ಕೇಳಿದ್ರೆ ಅದಕ್ಕೆ ನಾನು ಸೂಕ್ತವಾಗಿ ತಿಳಿಸ್ಬೋದಮ್ಮ. ಆರೋಗ್ಯ ಸಮಸ್ಯೆ ಸ್ವಾಮಿ ನನಗೆ. ಆರೋಗ್ಯಕ್ಕೆ ಅದೇ ಗುರುವಿನ ದಶೆ ಅಂದರೆ ಗುರುವಿನ ಅನುಗ್ರಹ ಕಡಿಮೆ ಇದೆ. ನೀವು ದತ್ತಾತ್ರೇಯರ ಸನ್ನಿಧಾನಕ್ಕೆ ಕನಿಷ್ಠ ಒಂದು 6 ತಿಂಗಳಿಗೆ 2 ಬಾರಿ ಆದರೂ 3 ತಿಂಗಳಿಗೊಮ್ಮೆ ನೀವು ದತ್ತಾತ್ರೇಯನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಖಂಡಿತ ಹೋಗಿ ಬನ್ನಿ, ನಿಮಗೆ ಅದರಿಂದ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಯಾಕೆಂದರೆ ಆ ದತ್ತಾತ್ರೇಯರಂತಕ್ಕಂಥದ್ದು ಸಮಸ್ತ ವಿಧವಾಗಿರ್ತಕ್ಕಂಥ ಶಾರೀರಿಕ ಬಾಧೆಗಳನ್ನು ನಿವೃತ್ತಿ ಮಾಡ್ತಕ್ಕಂಥದ್ದು ಅವರು ದತ್ತಾತ್ರೇಯರ ಅನುಗ್ರಹವಾದರೆ. ಹಾಗಾಗಿ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಅಂತಕ್ಕಂಥ ಮಂತ್ರವನ್ನು ನೀವು ನಿರಂತರವಾಗಿ ಪಠನೆ ಮಾಡಿ. ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಅಂತಕ್ಕಂಥ ಈ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ಖಂಡಿತ ನಿಮ್ಮ ಬದುಕಿನಲ್ಲಿ ಒಂದು ವಿಶೇಷತೆಯನ್ನು ಕಾಣ್ತಕ್ಕಂಥ ಎಲ್ಲ ಅವಕಾಶ ಇರುತ್ತೆ ತಾಯಿ. ಎಲ್ಲದರಿಂದಲೂ ಕೂಡ ಮುಕ್ತಿ ಆಗುತ್ತೆ. ಧೈರ್ಯವಾಗಿರಿ, ಗುರುಗಳನ್ನು ನಂಬಿ ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಜೊತೆಗೆ ಅವರನ್ನು ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಗುರೂಜಿ, ಅಂದರೆ ನಮಗೆ ಸಾಮಾನ್ಯವಾಗಿ ಅಪಘಾತ ಅಂದರೆ ಗೊತ್ತಿರುತ್ತೆ, ಆದರೆ ಈ ಗ್ರಹ ಅಪಘಾತ ಅಂದರೆ ಏನು? ಬಹಳ ಮುಖ್ಯವಾಗಿ ಇದೊಂದು ಅದ್ಭುತವಾದ ಪ್ರಶ್ನೆ, ಗ್ರಹ ಅಪಘಾತ. ಯಾಕೆಂದರೆ 9 ಗ್ರಹಗಳು ಈಗ ರಸ್ತೆಯಲ್ಲಿ ನಡೀತಾ ಇದ್ದಾಗ ನಮಗೆ ಅಪಘಾತಗಳು ಹೇಗಾಗುತ್ತೆ? ಎಲ್ಲ ವೆಹಿಕಲ್ಸ್ ಜಾಸ್ತಿ ಆದಾಗ ಅಥವಾ ನಾವು ಅಜಾಗರೂಕತೆಯಿಂದ ವಾಹನವನ್ನು ಚಾಲನೆ ಮಾಡಿದಾಗ ಅದು ಅಪಘಾತ ಆಗುತ್ತೆ ಅಂತಕ್ಕಂಥದ್ದು. ಈ ಗ್ರಹಗಳಲ್ಲೂ ಕೂಡ ಅಪಘಾತಗಳಾಗ್ತಕ್ಕಂಥದ್ದು ಇದ್ದಾವೆ. ಯಾಕೆಂದ್ರೆ ಈಗ ಚಂದ್ರಗ್ರಹಣ ಅಂತ ಕರಿತೀವಿ ನಾವು, ಸೂರ್ಯಗ್ರಹಣ ಅಂತ ಕರಿತೀವಿ. ಯಾವಾಗ ಚಂದ್ರನನ್ನ ರಾಹು ಪೀಡಿತ ಮಾಡ್ತಾನೋ ಅಥವಾ ಕೇತು ಪೀಡಿತನಾಗಿ ಮಾಡ್ತಾನೋ, ಅದರಲ್ಲೂ ರವಿಯನ್ನು ರಾಹು ಪೀಡಿತನಾಗ್ತಾನೋ ಕೇತು ಪೀಡಿತನಾಗ್ತಾನೋ ಆವಾಗ ಆ ಗ್ರಹ ಅಪಘಾತ ಆಗುತ್ತೆ. ಈಗ ಯಾವುದೇ ಜಾತಕದಲ್ಲಿ ಒಬ್ಬ ಜಾತಕದಲ್ಲಿ ನೋಡಿದಾಗ ಒಂದು ಪಾಪಗ್ರಹಗಳ ಒಂದು ಟೀಮ್ ಇದೆ, ಶುಭ ಗ್ರಹಗಳ ಒಂದು ಟೀಮ್ ಇದೆ. ಈ ಪಾಪಗ್ರಹಗಳು ಅಂತಕ್ಕಂಥದ್ದು ಏನಿದಾವೋ ನಿರಂತರವಾಗಿ ಅದು ಯಾವ ಸಂದರ್ಭದಲ್ಲೂ ಕೂಡ ಅದರಿಂದ ಒಳಿತಾಗ್ತಕ್ಕಂಥದ್ದು ತುಂಬ ವಿರಳ. ಆದರೆ ಶುಭಗ್ರಹಗಳು ಅಂತಕ್ಕಂಥದ್ದು ಸರ್ವತಾ, ಯಾಕಂದರೆ ಅವು ಪೀಡಿತರಾಗದೇ ಇದ್ದಾಗ ಜಾತಕದಲ್ಲಿ, ಬಹಳ ಮುಖ್ಯವಾಗಿ ಪೀಡಿತರಾಗದೇ ಇದ್ದಾಗ, ಈಗ ಬಂಧನ ಇಲ್ಲದೆ ಇದ್ದಾಗ ಅದು ಸರಾಗವಾಗಿ ನಡೀತಾ ಇರ್ತಕ್ಕಂಥದ್ದು. ಯಾವ ಪಾಪಗ್ರಹ ಅದನ್ನು ಪೀಡಿತವಾಗಿ ಮಾಡಿರುತ್ತೋ, ಅದನ್ನು ಬಂಧನಯುಕ್ತವಾಗಿ ಮಾಡಿರುತ್ತೋ, ಆವಾಗ ಅದು ಆ ಕಾಲಗಳಲ್ಲಿ ಇಂಥ ಸಂದರ್ಭಗಳಲ್ಲೂ ಗ್ರಹ ಅಂದರೆ ನಾವು ಗ್ರಹ ಆಕ್ಸಿಡೆಂಟ್ ಅಂತ ಕರಿತೀವಿ. ಅಂದರೆ ಗ್ರಹಾಪಘಾತ ಅಂದರೆ ಈ ಪಾಪಗ್ರಹಗಳು ಶುಭಗ್ರಹಗಳು ಅಥವಾ ಆಯುಷ್ ಗ್ರಹಗಳು ಅಂತ ಕರೀತೀವಿ. ಈಗ ಆಯುಕಾರಕನಾಗಿರ್ತಕ್ಕಂಥವ್ನು ಇರ್ತಾನೆ, ಮನಕಾರಕನು, ಆಯುಕಾರಕನು ಅಂತೇಳಿ, ದೇಹಕಾರಕನು ಅಂತೇಳಿ ಗ್ರಹಗಳಿದ್ದಾವೆ. ಈ ಮನಕಾರಕನು, ದೇಹಕಾರಕನು, ಆಯುಕಾರಕನು ಇವರು ಏನಾದರೂ ಸಂಯೋಜನೆ ಆದಾಗ, ಇವ್ರಿಗೇನಾದರೂ ಪೀಡಿತರಾಗಿದ್ದಾಗ ಏನಾಗುತ್ತೆ? ಖಂಡಿತ ಇದು ಈ ಗ್ರಹ ಅಪಘಾತ ಅಂತಕ್ಕಂಥದ್ದು ತೋರಿಸುತ್ತೆ. ಹಾಗಾಗಿ ನಮ್ಮ ಜಾತಕದಲ್ಲೂ ಕೂಡ ಬಹಳ ಮುಖ್ಯವಾಗಿ ಒಬ್ಬ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಒಬ್ಬ ಜಾತಕದಲ್ಲಿ ಅಲ್ಪಾಯುನ, ಪೂರ್ಣಾಯುನ, ಮಧ್ಯಮ ಆಯುನ ಅಂತಕ್ಕಂಥದ್ದನ್ನ ಆಯುರ್ಭಾವದಲ್ಲಿ ತಿಳ್ಕೊಳ್ಬೋದು. ನಮ್ಮ ಜಾತಕ ಹೇಗಿರುತ್ತೆ ಅಂದರೆ ಇದು ಯಾವುದೂ ಕೂಡ ಮೌಢ್ಯತೆ ಅಲ್ಲ, ಇದು ಎಲ್ಲವೂ ಕೂಡ ವಿಜ್ಞಾನದಲ್ಲಿರ್ತಕ್ಕಂಥದ್ದು. ಅಂದರೆ ಜಾತಕ ಅಂದರೆ ಒಂದು ಕನ್ನಡಿ ಅಂತಕ್ಕಂಥದ್ದು. ಈಗ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಾವು ಹೇಗಿದ್ದೀವೋ ಹಾಗೆ ಕಾಣ್ತೀವಿ. ಹಾಗೆ ಜಾತಕದಲ್ಲಿ ದ್ವಿತೀಯ ಭಾವ, ಪಂಚಮ ಭಾವ, ಅಷ್ಟಮ ಭಾವ ಅಂತಕ್ಕಂಥದ್ದು ಇದೆ. ಈ ಟ್ರಯಾಂಗಲ್ ಏನಿದೆಯೋ ಈ ಆಂಗಲ್ಗೆ ಸಂಬಂಧಪಟ್ಟ ಹಾಗೆ ಗ್ರಹಗಳೇನಾದರೂ ಪೀಡಿತರಾಗಿದ್ದಾಗ ಆಯುಸ್ಸಿಗೆ ಸಂಬಂಧಪಟ್ಟ ಹಾಗೆ ಇದು ಸಮಸ್ಯೆ ಬರ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ಕೂಡ ಅಪಘಾತಗಳು ಅಂತ ನಾವು ಕೇಳ್ತೀವಿ.
ಈ ಅಪಘಾತಗಳು ಕೇವಲ ಒಂದು ಅಪಘಾತ ಆದರೆ ಆ ಕುಟುಂಬಕ್ಕೆ ಮಾತ್ರ ಅಲ್ಲ ನಷ್ಟ, ಯಾವತ್ತು ಭಾರತಕ್ಕೆ ನಷ್ಟ ಅದು. ಯಾಕೆಂದರೆ ಒಬ್ಬ ಸತ್ಪ್ರಜೆ ಇರ್ತಾನೆ ಅದರಲ್ಲಿ, ಅವನು ಚಿಕ್ಕ ಮಗು ಇರುತ್ತೆ ಅಂತ ಇಟ್ಕೊಳ್ಳೋಣ, ಅವನು ಮುಂದಕ್ಕೆ ಏನೋ ಒಬ್ಬ ಅಬ್ದುಲ್ ಕಲಾಂ ಆಗ್ಬೋದು, ನಮ್ಮ ಒಬ್ಬರು ಯಾರೋ ಒಬ್ಬ ವ್ಯಕ್ತಿ ಆಗ್ಬೋದು, ಅದರಿಂದ ಅವನಿಂದ ದೇಶಕ್ಕೆ ಎಷ್ಟು ಉಪಕಾರ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಕೇವಲ ಅವ್ರ ಮನೆಯಲ್ಲಿ ಸಂಭವಿಸುವಂತಹ ಆ ಅಪಘಾತದಿಂದ ಅವ್ರ ಮನೆಗಷ್ಟೇ ಅಲ್ಲ ನಷ್ಟ ಆಗೋದು, ಅದರಿಂದ ದೇಶ ವ್ಯಾಪ್ತಿಯೂ ನಷ್ಟ ಆಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ಅಪಘಾತ ಅಂತಕ್ಕಂಥದ್ದನ್ನು ಸೂಚನೆ ಮಾಡ್ತಕ್ಕಂಥವನೇ ಕುಜನು. ಕುಜ. ಇಲ್ಲೇನಾದರೂ ಮೊನ್ನೆ ನಾವು ಇತ್ತೀಚೆಗೆ ಒಂದು ಬೆಳವಣಿಗೆ, ಸುಮಾರು ಒಂದು 4 ದಿವಸಗಳ ಕೆಳಗಡೆ ಚಿಕ್ಕಬಳ್ಳಾಪುರದ ಹತ್ರ ಮುಖ್ಯವಾಗಿ ಒಂದು ಏನೋ ಆಕ್ಸಿಡೆಂಟ್ ಆಗಿ ಒಂದೇ ಬೈಕಲ್ಲಿ ಇದ್ದಂಥವ್ರು 4 ಜನ ತೀರೋದ್ರು ಅಂತ. ನಾನು ಅವತ್ತು ಲಗ್ನ ಇಟ್ಟು ನೋಡಿದೆ, ನೋಡೋಣ ಏನಾಗಿರ್ಬೋದು ಅಂತ. ಏನಾಗುತ್ತೆ ಈ ಸಂದರ್ಭದಲ್ಲಿ ಲಗ್ನಾರೂಢ ಅಥವಾ ಆ ಒಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ನಾವು ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಆರೂಢ ಲಗ್ನ ಅಂತ. ಈ ಆರೂಢ ಲಗ್ನ ಇಟ್ಟಾಗ ಆ ಸಮಯ ನಮಗೇನು ಟಿ ವಿಯಲ್ಲಿ ಬಂದಂಥ ಸಮಯನ ನಾವು ನೋಡಿ ಹೇಳಿದಾಗ ಮಾಂದಿ ಸಂಯೋಜನೆ ಇತ್ತು. ಈ ಮಾಂದಿ ಬಂದ ಅಂದರೆ ಖಂಡಿತವಾಗಿ ಪ್ರೇತ ಬಾಧೆಗಳಿಂದ ಆಗಿರ್ತಕ್ಕಂಥದ್ದು. ಅಲ್ಲಿ ಯಾವುದೋ ಆ ಪ್ರೇತ ಅಂತಕ್ಕಂಥದ್ದು ಅಲ್ಲಿ ಆ ಸ್ಥಾನದಲ್ಲಿ ಇರುತ್ತೆ. ಯಾವುದೋ ಗ್ರಹ, ಇವಾಗ ಅವ್ನು ಡ್ರೈವ್ ಮಾಡ್ತಾ ಇದ್ನಲ್ಲ ಅವನ ಗ್ರಹದಲ್ಲಿ ಈ ಥರ ಸಂದರ್ಭ ಇರುತ್ತೆ, ಅದು ಅಪಘಾತ ಆಗುತ್ತೆ ಅಂತಕ್ಕಂಥದ್ದು ಆ ಒಂದು ಜಾತಕದಲ್ಲಿ ಇರುತ್ತೆ. ಪಾಪ ಅವನು ಮಾಡಿದ ಅಪಘಾತದಿಂದ 3 ಜನ ತೀರೋದ್ರು. ಹೀಗೆ ಬಸ್ ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ. ಬಸ್ ಆಕ್ಸಿಡೆಂಟ್ ಆದಾಗ ಬಸ್ಸಲ್ಲಿ 40 ಜನ ಇರ್ತಾರೆ, ಆದರೆ 40 ಜನಕ್ಕೂ ಆ ಥರ ಯೋಗ ಇರಲ್ಲ, ಆದರೆ ಅವರೆಲ್ಲರೂ ಕೂಡ ತೀರೋಗ್ತಾರೆ. ಯಾಕೆ ಕಾರಣ ಅಂದರೆ ಅಲ್ಲಿ ಮಾಂದಿ ಸಂಯೋಜನೆ ಇರುತ್ತೆ. ಯಾವ ಸಂದರ್ಭದಲ್ಲಿ ಮಾಂದಿ ಜೊತೆಲಿ ಏನಾದರೂ ಕುಜ ಬಂದು ಕೂತ್ಕೊಂಡ ಅಂತ ಇಟ್ಕೊಳ್ಳಿ, ಆ ಸಮಯಕ್ಕೆ ಬೆಂಕಿ ಅವಘಡಗಳಿಗೆ ನಾವು ಬಸ್ಸುಗಳೆಲ್ಲ ಬೆಂಕಿ ಅವಘಡಗಳು ಸಂಭವಿಸ್ತಾ ಇದೆ, ನಂಬರ್ ಕಾಂಬಿನೇಷನ್ ಮೇಲೆ ಕೂಡ ಹೋಗುತ್ತೆ ಅದು. ಯಾಕಂದರೆ ನಾವು ಯಥೇಚ್ಛವಾಗಿ ಈ ಡಿಸೆಂಬರ್ ತಿಂಗಳಲ್ಲೇ ಈ ಥರ ಅವಘಡಗಳನ್ನು ಕಾಣ್ತಕ್ಕಂಥದ್ದು ಯಥೇಚ್ಛವಾಗಿ ಆಗುತ್ತೆ. ಯಾಕೆ ಡಿಸೆಂಬರ್ಗೆ ಯಾರು ಕಾರಕನಂದರೆ ಬಹಳ ಮುಖ್ಯವಾಗಿ ಕುಜನೇ ಕಾರಕನಾಗ್ತಾನೆ. ಹಾಗಾಗಿ ಈ ಡಿಸೆಂಬರ್ ಮತ್ತು ಜೂನ್ ತಿಂಗಳಲ್ಲಿ ಏನಿದೆಯೋ, ಡಿಸೆಂಬರ್ಗೆ ಜೂನ್ಗೆ ಕುಜನ ಕಾರಕನಾಗೋದ್ರಿಂದ ಆ ಬೆಂಕಿ ಅವಘಡಗಳು ಜಾಸ್ತಿ ಆಗುತ್ತೆ. ಯಾಕೆ ಕುಜ ಬೆಂಕಿ ಕಾರಕನು, ಆ ಬೆಂಕಿ ಕಾರಕನಾಗಿರೋದ್ರಿಂದ ಇದು ಯಾವ ಗ್ರಹಗಳ ಸಂಯೋಜನೆ ಆದಾಗ ಇದಾಗುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ ಗುರುಮೂರ್ತಿ ಅವರೇ. ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ ಸರ್? ನಾವು ರಾಮನಗರದಿಂದ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ಹೇಳಿ, ಏನು ನಿಮ್ಮ ಪ್ರಶ್ನೆ ಏನಿದೆ? ಗುರುಜಿ, ನಮ್ದೊಂದು ಸಾಲದ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಯಾವುದೇ ಕೆಲಸ ಹಿಡಿದ್ರು ಕೂಡ ಯಶಸ್ಸಿಲ್ಲ. ನಮ್ದು ಗುರುಮೂರ್ತಿ ಧನಿಷ್ಠ ನಕ್ಷತ್ರ ಕುಂಭರಾಶಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ. ಏನಾಗಿದೆ, ನಿಮ್ಮದು ಶಾರೀರಿಕವಾಗಿರ್ತಕ್ಕಂಥ ಸಮಸ್ಯೆ ಇದೆ ಅಂತಕ್ಕಂಥದ್ದು ತೋರಿಸ್ತದೆ. ಯಾಕಂದರೆ ರಾಹು ಸಂಯೋಜನೆ ಬಂತು. ಈ ರಾಹುಯುಕ್ತವಾಗಿ ಬಂದಂಥ ಸಂದರ್ಭದಲ್ಲಿ ಶರೀರದ ಮೇಲೆ ವಿಪರೀತವಾಗಿರ್ತಕ್ಕಂಥ ಒಂದು ತೊಂದರೆಗಳು ಬರ್ತಕ್ಕಂಥದ್ದು. ಯಾಕಂದರೆ ನಮಗೆ ಶರೀರ ಬಾಧಿಸಕ್ಕೆ ಪ್ರಾರಂಭ ಮಾಡಿಬಿಟ್ರೆ ನಾವು ಏನು ಮಾಡಲಿಕ್ಕೂ ಸಾಧ್ಯನೇ ಆಗದೆ ಇರತಕ್ಕಂಥ ಪರಿಸ್ಥಿತಿ ಬರುತ್ತೆ. ನಿಮ್ಗೆ ಏನಪ್ಪ ಕಾರಣ ಅಂದರೆ ಮುಖ್ಯವಾಗಿ ನಿಮ್ಮ ಮನೆಯ ಪ್ರಾಂತ್ಯದಲ್ಲಿ ಏನೋ ಸಮಸ್ಯೆ ಕಾಡ್ತಾ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗಾಗಿ ನೀವು ಯಾವುದಾದ್ರೂ ಸಮೀಪದಲ್ಲಿ ಏನಾದರೂ ನಿಮಗೆ ನಿಯರ್ ಏನಾದರೂ ಬೇರೆ ಏನಾದರೂ ಸಂಬಂಧಿತವಾದಂಥದ್ದು ಏನಿದೆ, ಅದು ಸ್ಮಶಾನ ಅಥವಾ ಉತ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಥರದ್ದು ಏನಾದರೂ ಸಮಸ್ಯೆ ಇದೆಯಾ ಅಲ್ಲಿ ನಮ್ಮ ತಮ್ಮನ್ನ ನಮ್ಮ ಜಮೀನಲ್ಲಿ ಒಂದು 200 ಅಡಿ ದೂರದಲ್ಲಿ ಮಾಡಿದ್ದೀವಿ. ಅದೇ ಇದಿಲ್ಲಿ. ಯಾಕೆಂದರೆ ಮಾಂದಿ ಯಾವಾಗ ದಶಮ ಭಾವಕ್ಕೆ ಬರ್ತಾನೆ, ಕೆಲಸದಿಂದಲೂ ಒತ್ತಡ ಇದೆ ಅಂತಕ್ಕಂಥದ್ದು. 3ನೇ ಭಾವಕ್ಕೆ ರಾಹು ಬಂದು ಕೂತ್ಕೊಂಡಾಗ, ಯಾಕೆಂದರೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಈ ಥರ ಅಣ್ಣ ತಮ್ಮಂದಿರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದರೂ ಸಮಸ್ಯೆಗಳಾಗಿದ್ದು ಅದರಿಂದ ಆ ಪ್ರಭಾವದಿಂದ ನಿಮ್ಮ ಕುಟುಂಬವನ್ನು ಅದು ಪೀಡಿಸ್ತಾ ಇರತಕ್ಕಂಥದ್ದು ಅಂತ ತೋರಿಸುತ್ತೆ. ನೀವು ಒಂದೊಮ್ಮೆ ನಮ್ಮ ಕಚೇರಿಯನ್ನು ಸಂಪರ್ಕಿಸಿ. ಯಾಕೆಂದರೆ ಇದು ಇಷ್ಟು ಸುಲಭವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 3 ಮತ್ತು ದಶಮಕ್ಕೆ ಯಾವಾಗ ಈ ಸಂಯೋಜನೆ ಬರುತ್ತೋ ಇದು ಸ್ವಲ್ಪ ಪ್ರೇತಬಾಧೆ ಅಂತಕ್ಕಂಥದ್ದು ತೋರಿಸುತ್ತೆ. ದಯವಿಟ್ಟು ನೀವು ನಮ್ಮ ಕಚೇರಿಯನ್ನು ಸಂಪರ್ಕಿಸಿ. ಶುಭವಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಹೇಮಾವತಿ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಬೆಂಗಳೂರಿಂದ ಮೇಡಮ್. ಬೆಂಗಳೂರಿಂದನಾ? ಓಕೆ, 30 ಒಂದು ಸಂಖ್ಯೆ ಹೇಳ್ಬೋದಾ? ಓ ಮೇಡಮ್. ನಮಸ್ತೆ ಮೇಡಮ್. ಅಲ್ಲ, ಕೇಳಿಸ್ಲಿಲ್ಲ. 30 ಒಂದು ಸಂಖ್ಯೆ ಹೇಳ್ಬೋದಾ ಅಂದೆ. 25. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಅಮ್ಮ ನಮಸ್ಕಾರ, ಹೇಗಿದ್ದೀರಾ? ಪರವಾಗಿಲ್ಲ ಮೇಡಮ್, ಪರವಾಗಿಲ್ಲ ಸರ್. ಏನು ಕೇಳಬೇಕಿತ್ತು ತಾಯಿ? ಅದೇ ಮಗುನ ಬಗ್ಗೆ ಕೇಳಬೇಕಾಯ್ತು, ಮದುವೆ ಆಗ್ತಾ ಇಲ್ಲ, ಅದಕ್ಕೆ ಕೇಳೋಣ ಅಂತ. ಅಮ್ಮ, ಹುಡುಗನ ಜಾತಕದಲ್ಲಿ ನೋಡಿದಾಗ ಪಂಚಮ ಭಾವಕ್ಕೆ ಕುಜನು ಅವನು, ಯಾಕಂದರೆ ಹಸ್ತನಾಗಿರ್ತಕ್ಕಂಥದ್ದು ಯುಕ್ತನಾಗಿರ್ತಕ್ಕಂಥವನಂತೇಳಿ ಹೇಳ್ತೀವಿ. ನೀವು ತಿಳಿಸಿದಂಥ ಸಂಖ್ಯೆಗೆ ಒಂದು ಮುಖ್ಯವಾಗಿ ಕುಜದೋಷ ಅಂತಕ್ಕಂಥದ್ದು ಜಾತಕದಲ್ಲಿ ಇದೆ ಅಂತಕ್ಕಂಥದ್ದು, ಪೀಡಿಸ್ತಾ ಇದೆ ಅಂತಕ್ಕಂಥದ್ದು ತೋರಿಸುತ್ತೆ. ಹಾಗಾಗಿ ಕುಜದೋಷ ಸಂಬಂಧಿತವಾದಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ.
ಎರಡನೇದಾಗಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಕ್ಕೆ ಅನನ್ಯವಾಗಿ ನೀವು ಹೋಗಿ ಬನ್ನಿ. ಇನ್ನೊಂದು ಏನಪ್ಪ ಅಂದರೆ, ಒಂದು ಮಂಗಳವಾರದ ದಿವಸ ಸಂಪೂರ್ಣವಾಗಿ ಕೆಂಪು ಬಟ್ಟೆಯನ್ನು, ಅಮ್ಮ ಇನ್ನೊಂದ್ಸಲಿ ಬರೆದಿಟ್ಕೊಳ್ಳಿ, ಸಂಪೂರ್ಣವಾಗಿ ಅವರ ದೇಹ ಅಂದರೆ ರಾತ್ರಿ ಮಲಗಬೇಕಾದ್ರೆ ಕೆಂಪು ಶರ್ಟು, ಕೆಂಪು ಟವಲ್ಲೋ, ಕೆಂಪು ಪಂಚೆನ ಉಟ್ಕೊಂಡು ತಲೆಗೂ ಕೂಡ ಕೆಂಪು ಬಟ್ಟೆಯನ್ನು ಸುಟ್ಕೊಬೇಕು. ಈ ಕೆಂಪು ಬಟ್ಟೆನ ಚೆನ್ನಾಗಿ ಸುತ್ತಕೊಂಡು ರಾತ್ರಿ ಸ್ನಾನ ಮಾಡಿರ್ಬೇಕು ತಾಯಿ, ಹಾಗೆ ಮಾಡಬಾರ್ದು. ಸ್ನಾನ ಮಾಡಿಕೊಂಡು ಹೊಸದಾಗಿರ್ತಕ್ಕಂಥ ಬಟ್ಟೆಯನ್ನು ಧಾರಣೆ ಮಾಡಿ ಕೆಂಪು ಟವಲ್ಲೋ, ಕೆಂಪು ಬನೀನೋ, ಈ ಥರ ಕೆಂಪು ಬಟ್ಟೆಯಲ್ಲಿ ರಾತ್ರಿ ಮಲಗಬೇಕು ಅವರು. ಈ ಮಲಗಿದ ನಂತರ ಆ ಬಟ್ಟೆಯನ್ನು 3 ದಿನಗಳ ಕಾಲ ಅಲ್ಲೇ ಇಟ್ಟು ಇನ್ನೊಮ್ಮೆ ಮಂಗಳವಾರದ ದಿವಸ ಈ ಬಟ್ಟೆನ ತೊಗೊಂಡೋಗಿ ಯಾವುದಾದ್ರೂ ನದಿ ತೀರದ ದಡದಲ್ಲಿ, ನದಿಯಲ್ಲಿ ಬಿಡಬೇಡಿ, ನದಿ ತೀರದ ದಡದಲ್ಲಿ ಅದನ್ನು ಬಿಟ್ಟು ಬನ್ನಿ. ಎರಡನೇದಾಗಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಒಂದು 16 ಮಂಗಳವಾರ ಅಥವಾ 16 ಷಷ್ಠಿಗೆ ಅವ್ರ ಮನೆಗೆ ಅವರು ಸನ್ನಿಧಾನಕ್ಕೆ ಹೋಗಿ ಬನ್ನಿ ತಾಯಿ. ಇವ್ರಿಗೆ ಮಾರ್ಚ್ ನಂತರದಲ್ಲಿ ಆ ಯೋಗ ಇರ್ತಕ್ಕಂಥದ್ದಿದೆ. ಖಂಡಿತ ಜೂನ್ 18ನೇ ತಾರೀಕು ಅಥವಾ ಜೂನ್ 23ನೇ ತಾರೀಕು ಒಳಗಡೆ ಒಂದು ವ್ಯವಸ್ಥೆ, ಆ ಒಂದು 6-7 ದಿನಗಳಲ್ಲಿ ನಿಮಗೊಂದು ಈ ವ್ಯವಸ್ಥೆಗೆ ಒಂದು ಸೂಕ್ತವಾಗಿರ್ತಕ್ಕಂಥ, ಒಂದು ಶುಭಪ್ರದವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ ತಾಯಿ. ಖಂಡಿತ ಮನೆ ದೇವರನ್ನು ಒಂದೊಮ್ಮೆ ಪ್ರಾರ್ಥನೆ ಮಾಡಿ ನಾನು ಹೇಳಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಶುಭವಾಗುತ್ತೆ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆ ಏನೇ ಇದ್ರೂ ಆ ಸಮಸ್ಯೆಗೆ ಗುರೂಜಿಯಿಂದ ಪರಿಹಾರವನ್ನು ಕಂಡುಕೊಳ್ಬಹುದು. ಜೊತೆಗೆ ಅವರನ್ನು ನೇರವಾಗಿ ಭೇಟಿ ಕೂಡ ಮಾಡಬಹುದು. ಗುರೂಜಿ, ನಾವಾಗಲೇ ಗ್ರಹ ಅಪಘಾತದ ಬಗ್ಗೆ ಮಾತನಾಡ್ತಿದ್ವಿ. ಈಗಾಗಲೇ ನೀವು ಗ್ರಹ ಅಪಘಾತ ಅಂದರೆ ಏನು ಅಂತ ತಿಳಿಸ್ಕೊಟ್ರಿ. ಈ ಅಪಘಾತ ಆಗೋದನ್ನು ನಾವು ಮೊದಲೇ ತಿಳ್ಕೊಳ್ಬೋದಾ ಜಾತಕದಲ್ಲಿ? ಯಾಕೆಂದರೆ ಸಂಪೂರ್ಣವಾಗಿ ಜಾತಕ ಅಂತಕ್ಕಂಥದ್ದು ಒಂದು ನೀರಿನ ಮಹತ್ವ ಹೇಗೆ ನಮಗೆ ತಿಳಿಯದೆ ಆ ನೀರು ಯಾವ ಅವಶ್ಯಕತೆ ಇರುತ್ತೋ ಹಾಗೆ ಜಾತಕ ಅಂತಕ್ಕಂಥದ್ದು ಕೂಡ ಅತ್ಯವಶ್ಯವಾದದ್ದು ನಮ್ಮ ಬದುಕಿನಲ್ಲಿ. ಜಾತಕ ಇಲ್ಲ ಅಂದಾದರೂ ಕೂಡ ನೀವು ಬಂದಂಥ ಸಮಯ ಕೂಡ ನಿರ್ಧಾರ ಮಾಡುತ್ತೆ ನಿಮ್ಮ ಬದುಕು ಹೇಗಿರುತ್ತೆ ಅಂತಕ್ಕಂಥದ್ದು. ಹೀಗೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಿದಾಗ ಜಾತಕಕ್ಕೆ ಯಾವಾಗ ಪಂಚಮ ಭಾವಕ್ಕೆ, ಈಗ ಲಗ್ನಾಧಿಪತಿ ಅಂತ, ನಾನು ಬಲ ಇಲ್ಲದೆ ಇದ್ದಾಗ ನನ್ನ ಕುಟುಂಬ ಬಲ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಚೆನ್ನಾಗಿ ದುಡಿಮೆ ಮಾಡಿದ್ರೆ ನನ್ನ ಕುಟುಂಬವನ್ನು ಚೆನ್ನಾಗಿ ಇಟ್ಕೊಳ್ಬಹುದು ಅಂತಕ್ಕಂಥದ್ದು ರೂಲ್. ಹಾಗಾಗಿ ಯಾವಾಗ ಜಾತಕದಲ್ಲಿ ಲಗ್ನಾಧಿಪತಿ ಅಸ್ತನಾಗ್ತಾನೋ, ಲಗ್ನಾಧಿಪತಿ ವೀಕ್ ಆಗಿರ್ತಾನೋ, ಆ ಸಂದರ್ಭದಲ್ಲಿ ಮುಖ್ಯವಾಗಿ ಅವನಿಗೆ ಮೊದಲನೇದಾಗಿ ನಾವು ನಿರ್ಧಾರ ಮಾಡ್ಬೋದು ಇವನ ಆಯುಸ್ಸಿನಲ್ಲಿ ಏನಾದರೂ ಸಮಸ್ಯೆ ಬರ್ಬೋದು. ಕೇವಲ ಆಕ್ಸಿಡೆಂಟ್ ಒಂದೇ ಅಲ್ಲ, ಕೆಲವರು ವಿಷಪ್ರಾಶನ ತಗೊಳ್ಳೋದು, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಹೇಳೋಣ. ಇನ್ನು ಕೆಲವರು ಹ್ಯಾಂಗ್ ಮಾಡ್ಕೊಳ್ತಕ್ಕ, ಇದೆಲ್ಲ ಕೂಡ ಅಪಘಾತನೇ. ಅಕಾಲ ಮರಣ ಅಂತಕ್ಕಂಥದ್ದು ಯಾರ ಜಾತಕದಲ್ಲಿ ಇದೆ ಅಂದರೆ ಅಲ್ಪಾಯು ಯಾರಾಗಿದ್ದಾರೆ ಅಂತಕ್ಕಂಥದ್ದು. ಮುಖ್ಯವಾಗಿ ಜನ್ಮ, ದ್ವಿತೀಯ, ಪಂಚಮ, 2ನೇ ಭಾವ, ಪಂಚಮ ಭಾವ, ಜೊತೆಗೆ ಅಷ್ಟಮ ಭಾವ, ಆಯುರ್ಭಾವ ಅಂತ ಕರಿತೀವಿ. ಈ ಆಯುರ್ಭಾವದಲ್ಲಿ ಏನಾದರೂ ರಾಹು ಕೇತುಗಳು ಅಥವಾ ಮುಖ್ಯವಾಗಿ ಚಂದ್ರನೊಟ್ಟಿಗೆ ಕೂತ್ಕೊಂಡಾಗ, ಇನ್ನು ಕುಜ ಬಂದ ಅಂತ ಇಟ್ಕೊಳ್ಳಿ, ರಾಹು, ಅದಕ್ಕೆ ನಾವು ಕುಜವತ್ ರಾಹು ಅಂತ ಹೇಳಿ ಬಂದಾಗ ಸಮಸ್ಯೆಗಳು ಬಂದಾಗ, ಅಂದರೆ ಕುಜದಶೆ ರಾಹು ಭುಕ್ತಿ, ರಾಹುದಶೆ ಕುಜಭುಕ್ತಿ, ಅದರ ಅಂತರ್ಭುಕ್ತಿ ಕೇತುಭುಕ್ತಿ ಬಂತು ಅಂತ ಇಟ್ಕೊಳ್ಳೋಣ. ಮಾನಸಿಕವಾಗಿ ಚಂದ್ರ ಏನಾದರೂ ಕೇತುಯುಕ್ತನ ಆಗ್ಬಿಟ್ರೆ ಇನ್ನೊಂದಷ್ಟು ಮಾನಸಿಕವಾಗಿ ಅವ್ರು ನಾವು ನೋಡ್ತೀವಿ ಹ್ಯಾಂಗ್ ಮಾಡ್ಕೊಳ್ತಕ್ಕಂಥ ಎಲ್ಲ ಒಂದು ನಾವು ನೋಡಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳಿರುತ್ತೆ. ಹಾಗೆ ಈ ಅಪಘಾತಕ್ಕೆ ಕಾರಣಕರ್ತನಾಗಿರ್ತಕ್ಕಂಥವನು ಕುಜನು. ವಾಹನ ಅಂತಕ್ಕಂಥದ್ದು ಶನಿ ಕಾರಕತ್ವದಲ್ಲಿ ಬರ್ತಕ್ಕಂಥದ್ದು. ಇದೇನಾದರೂ ಕುಜನೊಟ್ಟಿಗೆ ಕುಜದಶೆಯಲ್ಲಿ ರಾಹುಭಕ್ತಿ ಬಂತು ಅಂತ ಇಟ್ಕೊಳ್ಳಿ. ಈ ಕುಜದಶೆಯಲ್ಲಿ ರಾಹುಭಕ್ತಿ ಬಂದು ಏನಾದರೂ ಶನಿಯ ಅಂತರ್ಭುಕ್ತಿ ಬಂತು ಅಂದರೆ ಆಯುಕಾರಕನಾಗಿರ್ತಕ್ಕಂಥ ಶನಿಯೇ ಅವನು ತಗೊಂಡೋಗಿ ಛಿದ್ರ ಮಾಡ್ತಾನೆ. ಕೆಲವು ನಾವು ಈಗ ಆಕ್ಸಿಡೆಂಟ್ ಆದಾಗ ನೋಡ್ತೀವಿ, ಈಗ ಮೊನ್ನೆ ಫ್ಲೈಟ್ ಆಕ್ಸಿಡೆಂಟ್ ಆಯಿತು ನಮ್ಮದು. ಫ್ಲೈಟ್ ಆಕ್ಸಿಡೆಂಟಲ್ಲಿ ಯಾರು ಉಳಿಲೇ ಇಲ್ಲ, ಯಾರೋ ಒಬ್ಬ ಅದೇನೋ ವಿಸ್ಮಯ ನಮ್ಗೆ ಗೊತ್ತಿಲ್ಲ, ಅವನೊಬ್ಬನ ಅವ್ನು ಇನ್ನೆಷ್ಟು ಸ್ಟ್ರಾಂಗ್ ಇತ್ತು ಆಯುಸ್ಸು ಅಂತೆಲ್ಲ ನನಗೆ ಗೊತ್ತಿಲ್ಲ, ಅವನೊಬ್ಬನ ಮಾತ್ರ ಉಳ್ಕೊಂಡ. ಎಂಟೈರು ಪ್ಲೇಟಲ್ಲಿ ಇದ್ದಂಥವ್ರೆಲ್ಲರೂ ಕೂಡ ಭಸ್ಮ ಆದರು. ಆಕ್ಸಿಡೆಂಟ್ ಅಂತಕ್ಕಂಥದ್ದು ಮುಖ್ಯವಾಗಿ ರಸ್ತೆ ಮತ್ತು ಇದರೊಟ್ಟಿಗೆ ನಾನು ಹೇಳಿದ್ನಲ್ಲ ಮಾಂದಿ ಬಂತು ಅಂತ ಇಟ್ಕೊಳ್ಳಿ. ಈ ಮಾಂದಿ 12ನೇ ಭಾವಕ್ಕೋ ಅಥವಾ ದುಸ್ಥಾನಗಳಿಗೆ ಮಾಂದಿ ಬಂದಾಗ ಪ್ರೇತ ಬಾಧೆಗಳು ಆಯಾ ಪಾಪ ಇವ್ರದ್ದೇನೂ ತಪ್ಪೇ ಇರಲ್ಲ, ಎಲ್ಲಿ ಆಕ್ಸಿಡೆಂಟ್ ಆಗುತ್ತೋ ಆ ಕ್ಷೇತ್ರದಲ್ಲೂ ಕೂಡ ತೊಂದರೆ ಇರತಕ್ಕಂಥದ್ದಾಗುತ್ತೆ. ಆ ಕ್ಷೇತ್ರ ತೊಂದರೆ ಇದ್ದಾಗ ಎಳೆದು ಬಿಡುತ್ತೆ ಪ್ರೇತ ಬಾಧೆಗಳು. ಎಳೆದಾಗ ಇವ್ರಿಗೆ ವೀಕ್ ಇರುತ್ತೆ. ವೀಕ್ ಯಾವಾಗ ಇರುತ್ತೋ ಅವಾಗ ಎಳ್ಕೊಂಡಾಗ ಆಟೋಮೆಟಿಕ್ ಆಗಿ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದಾಗುತ್ತೆ. ಇದಕ್ಕೆ ಜಾತಕದಲ್ಲಿ ಸಂಪೂರ್ಣವಾಗಿ ಮುಂಚಿತವಾಗಿ ನಾವು ಯಾಕೆ ಜಾತಕವನ್ನು ಕೂಲಂಕುಷವಾಗಿ ನೋಡಬೇಕು ಅಂದರೆ, ಕೆಲವರು ಜಾತಕ ತೋರಿಸ್ಲಿಕ್ಕೆ ಭಯಪಡ್ತಾರೆ. ಅವ್ರ ಮನೆಯಲ್ಲಿ ಅವಘಡಗಳು ಸಂಭವಿಸ್ತಾನೆ ಇರ್ತವೆ. ಒಂದಲ್ಲ, ಮಾನಸಿಕವಾಗಿ ಸಾಕಷ್ಟು ಒತ್ತಡಗಳಲ್ಲಿ ಇರ್ತಾರೆ. ಈಗ ತಂದೆ ಮಕ್ಕಳ ಮಧ್ಯದಲ್ಲಿ ವೈಮನಸ್ಸುಗಳು ಬಂತು ಅಂತ ಇಟ್ಕೊಳ್ಳಿ, ಅದು ಒಂದು ರೀತಿಯ ಜಾತಕದ ದೋಷನೇ, ಅದು ಕೂಡ ಆಕ್ಸಿಡೆಂಟ್ ಅಂತಾನೆ ಕರಿತೀವಿ. ಈಗ ತಂದೆ ಮಗ ದೂರ ಇದ್ರು, ಅವರಿಂದ ಅವಿನಾಭಾವ ಸಂಬಂಧ ಇಲ್ಲ ಅಂತ ಆದಾಗ ಅದು ಒಂದು ಆಕ್ಸಿಡೆಂಟೇ. ಎಲ್ಲಿ ಬದುಕಿನಲ್ಲಿ ಎಲ್ಲಿ ಅಡೆತಡೆಗಳು ಬರುತ್ತೋ ಅದು ಎಲ್ಲವೂ ಕೂಡ ನಾವು ಆಕ್ಸಿಡೆಂಟ್ ಅಂತಲೇ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಆಕ್ಸಿಡೆಂಟ್ ಅಂತಕ್ಕಂಥದ್ದು ಕೇವಲ ವಾಹನದಿಂದ ಮಾತ್ರ ಅಲ್ಲ,
ಮನಸ್ಸಿನ ಮೇಲೆ ಪ್ರಭಾವ ಬೀರಿದಾಗಲೂ ಕೂಡ ಅದು ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಅದು ಯಾವಪ್ಪ ಅಂತ. ನಮಸ್ತೆ ಸರ್. ಹಲೋ. ಹಲೋ, ನಮಸ್ತೆ ಸರ್. ಹೇಳಿ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ ಸರ್? ನಾವು ಬ್ಯಾಡಗಿ ತಾಲೂಕು ಕಳಗಿರಿ ಗ್ರಾಮದಿಂದ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ತಮ್ಮ ಪ್ರಶ್ನೆ ಏನಿತ್ತು? ನಮ್ದೇ ಪ್ರಶ್ನೆ ರೀ, ನಮ್ಗೆ ಏನ್ ಮದುವೆ ಆಗ್ತಾ ಇಲ್ಲ, ಏನ್ ನಮ್ ಭವಿಷ್ಯ ಹೆಂಗೈತೆ ನಮ್ದು. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಗುರುಜಿ. 30 ಒಂದು ಸಂಖ್ಯೆ ಸೂಚಿಸಿ. 12 ಗುರುಜಿ. ನೋಡಿ, ಗುರುಗಳ ಅನುಗ್ರಹ ನಿಮಗೆ ಖಂಡಿತ ಆ ಒಂದು ಗುರುವಿನ ಅನುಗ್ರಹ ಯಾವಾಗ, ಯಾಕೆಂದರೆ ಭಾವಕ್ಕೆ ನಿಮ್ಮ ಲಕ್ ಅಂತಕ್ಕಂಥದ್ದು ಏನು ಬರುತ್ತೋ ಆ ಒಂದು ಲಕ್ ಅಂತಕ್ಕಂಥ ಅಥವಾ ಪ್ರಾಸ್ಪಾರಿಟಿ ಅಂತ ನಾವು ಏನು ಕರಿತೀವೋ ಅದೃಷ್ಟ ಅಂತಕ್ಕಂಥದ್ದು, ಈ ಯೋಗ ಮದುವೆಗೆ ಪಟ್ಟಿರ್ತಕ್ಕಂಥದ್ರಲ್ಲೂ ಕೂಡ ತೊಂದರೆ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ಮುಖ್ಯವಾಗಿ ಗುರುಶಾಪ ಆಗುತ್ತೆ. ಹಾಗಾಗಿ ಯಾವುದಾದ್ರೂ ನೀವು ಗುರುಗಳ ಸನ್ನಿಧಾನಕ್ಕೆ ಅಥವಾ ಯಾವುದೋ ಒಂದು ಗುರುವಿನ ಸನ್ನಿಧಾನಕ್ಕೆ ಹೋಗ್ತಾ ಇರ್ತೀರ, ಅಲ್ಲೇನೋ ನೀವು ಅದು ಯಾಕೆಂದರೆ ಅಸಡ್ಯಾನೋ ಅಥವಾ ಆ ಕಾರಣಕ್ಕೆ ಕೆಲವು ಕಾರಣಗಳು ತಿಳಿಯದೆ ಆ ಥರ ಸಂದರ್ಭಗಳಲ್ಲಿ ಮಾಡಿರ್ತಕ್ಕಂಥ ಯಾರು ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ದೋಷಾದಿಗಳು, ಇದರಿಂದ ಮನೆಯಲ್ಲಿ ಮಕ್ಕಳು ಅಂದರೆ ನಮ್ಮ ಮಕ್ಕಳು ಅದರಿಂದ ತೊಂದರೆ ಅನುಭವಿಸ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ನೀವು ಹಾಗಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಮೇ ನಂತರ ಖಂಡಿತ ನಿಮಗೆ ಆ ಒಂದು ಯೋಗ ಇದೆ. ಮೇಯಿಂದ ನವಂಬರ್ ಒಳಗಡೆ ಖಂಡಿತ ಮದುವೆ ಆಗುವಂಥ ಎಲ್ಲ ಸಂದರ್ಭ ಇರತಕ್ಕಂಥದ್ದು. ಕುಲದೇವರನ್ನು ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ಒಂದೊಮ್ಮೆ ಹೋಗಿ ಏನಪ್ಪ ಅಂದರೆ ನಿಮ್ಮ ತುಲಾಭಾರ ಏನಂದರೆ ನಿಮ್ಗೆ ಏನು ಅನಿಸುತ್ತೋ ಅದನ್ನು, ಯಾಕೆಂದರೆ ತುಲಾಭಾರ ಅಂದರೆ ನೀವು ಎಷ್ಟು ದೇಹದ ತೂಕ ಇದ್ದೀರೋ ಈ ತೂಕವನ್ನು ನಿಮ್ಮ ಸಪ್ರಮಾಣದಲ್ಲಿ ನೀವು ತೂಕವನ್ನು ತಗೊಂಡು ಹೋಗಿ ಎಲ್ಲಾದರೂ ಗುರುಗಳ ಸನ್ನಿಧಾನಕ್ಕೆ ಅಕ್ಕಿ ಅಥವಾ ಬೇಳೆಗಳು ಈ ಥರ ನವಧಾನ್ಯಯುಕ್ತವಾಗಿ ಅಕ್ಕಿಯನ್ನು ನೀವು ದಾನವನ್ನು ಮಾಡಿದಾಗ ಖಂಡಿತ ನಿಮ್ಮ ಆ ದೋಷ ಸಂಚಿತ ದೋಷ ಪರಿಹಾರ ಆಗುತ್ತೆ. ಮೇಯಿಂದ ನವಂಬರ್ ಒಳಗಡೆ ನಿಮಗೆ ಮದುವೆ ಆಗುವ ಎಲ್ಲ ಯೋಗ ಇದೆ. ಪ್ರಯತ್ನ ಪಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ರಾಜು ಅಂತ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ ಸರ್. ಹಲೋ ರಾಜು ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ ಮೇಡಮ್. ರಾಜು ಮನೆಯವರು. ಹೌದಾ? ಓಕೆ ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ ಮೇಡಮ್? ಹಲೋ. ಹಲೋ, ಎಲ್ಲಿಂದ ಕರೆ ಮಾಡಿದ್ದೀರಾ? ತಮ್ಮ ಹೆಸರು ಕೇಳಿಸ್ತಾ ಇಲ್ಲ, ನೀವು ಮಾತನಾಡ್ತಿರೋದು. ಮೇ ಬಿ ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ ಅನ್ಸುತ್ತೆ. ಇಲ್ಲ ಇಲ್ಲ ಮೇಡಮ್. ಹೌದಾ? 30 ಒಂದು ಸಂಖ್ಯೆ ಹೇಳ್ಬೋದಾ? 6. ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ ಗುರೂಜಿ. ಅಮ್ಮ, ಏನು ತಮ್ಮ ಪ್ರಶ್ನೆ? ಮಗನ ಬಗ್ಗೆ ಅಂತ ಕೇಳ್ಬೇಕಿತ್ತು. ಏನು ಮಾಡ್ತಿದ್ದಾರೆ ಮಗ? ಮಗ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಗುರೂಜಿ. ಈಗ ಇನ್ನೊಂದು ಕೆಲಸಕ್ಕೆ ಅಪ್ಲೈ ಮಾಡಿದ್ದಾರೆ. ಅದೊಂಚೂರು ಮಾಡ್ಕೊಡ್ಬೇಕು ಗುರೂಜಿ. ಖಂಡಿತ ನೀವೊಂದು ಕೆಲಸ ಮಾಡಿ ತಾಯಿ, ಯಾಕೆಂದರೆ ಅಮ್ಮನವರ ಸನ್ನಿಧಾನ ಎಲ್ಲಾದರೂ ಇದೆಯಾ ನಿಮ್ಮ ಸಾಮೀಪ್ಯದಲ್ಲಿ? ಅಂದರೆ ನಿಮ್ಮ ಹತ್ರದಲ್ಲಿ ಎಲ್ಲಾದರೂ ಅಮ್ಮನವರ ಸನ್ನಿಧಾನ ಇದೆಯಾ? ಮಾರಮ್ಮನ ದೇವಸ್ಥಾನ ಇದೆ, ಅಂತರಘಟ್ಟಮ್ಮನ ದೇವಸ್ಥಾನ ಇದೆ. ಅಂತರಘಟ್ಟಮ್ಮ ಅಲ್ವಾ? ಈ ಅಂತರಘಟ್ಟಮ್ಮನ ಸನ್ನಿಧಾನಕ್ಕೆ ನೀವೇನು ಮಾಡಬೇಕಂದ್ರೆ ಪ್ರತಿ ಶುಕ್ರವಾರ 5 ಎಷ್ಟು ದೂರ ಆಗುತ್ತೆ ನಿಮ್ಮ ಮನೆಯಿಂದ? ತುಂಬ ದೂರನಾ? ದೇವಸ್ಥಾನ ಕಟ್ತಾ ಇದ್ದಾರೆ. ಅಂತರಘಟ್ಟಮ್ಮ ಬೇರೆ ಇನ್ಯಾವುದು ಶಕ್ತಿ ದೇವತೆ ಯಾವುದು ಒಂದು ಕೆಲಸ ಮಾಡಿ, ನಾನು ಹೇಳಿರುವಂಥ ಕೆಲಸವನ್ನು ಮಾಡ್ಕೊಳ್ಳಿ. ಶಕ್ತಿ ದೇವತೆಯ ಸನ್ನಿಧಾನದಲ್ಲಿ ಯಾವುದಾದ್ರೂ ಶಕ್ತಿ ದೇವತೆ ಆಗಲಿ ತೊಂದರೆ ಇಲ್ಲ. ಪ್ರತಿ ಶುಕ್ರವಾರದ ದಿವಸ ಬೆಳಗ್ಗೆ 10 ರಿಂದ 12 ಗಂಟೆ ತನಕ ರಾಹುಕಾಲ ಇರುತ್ತೆ ತಾಯಿ. ಈ ರಾಹುಕಾಲದಲ್ಲಿ ನೀವು 6 ದೀಪಗಳನ್ನು ಅಂದರೆ 12 ದೀಪ ಹಚ್ಚಬೇಕು. 6 ನಿಂಬೆಹಣ್ಣನ್ನು ಹೋಳು ಮಾಡಿ ಉಲ್ಟಾ ಮಾಡಿಕೊಂಡಾಗ ಅದೇನಾಗುತ್ತೆ, ದೀಪವಾಗಿ ಪರಿವರ್ತನೆ ಆಗುತ್ತೆ. ಇದಕ್ಕೆ ನೀವು ಸಾಸಿವೆ ಎಣ್ಣೆ ಸಿಗುತ್ತೆ ಗೊತ್ತಾ? ಸಾಸಿವೆ ಎಣ್ಣೆಯನ್ನು ಹಾಕಿ 6 ನಿಂಬೆಹಣ್ಣನ್ನು 12 ನಿಂಬೆಹಣ್ಣುಗಳಾಗಿ ಮಾರ್ಪಡಿಸ್ಕೊಂಡು ನೀವು ಆ 12 ದೀಪಗಳನ್ನು 12 ಶುಕ್ರವಾರದ ದಿವಸ ಈ ಕೆಲಸ ನಿಮಿತ್ತವಾಗಿ ನಿಮ್ಮ ಮಗನ ಕೆಲಸ ನಿಮಿತ್ತವಾಗಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮೊದಲನೇ ವಾರ ಕೊನೆಯ ವಾರ ನಿಮ್ಮ ಮಗನನ್ನು ಕರ್ಕೊಂಡು ಹೋಗಿ ಆ 12 ದೀಪಗಳನ್ನು ಹಚ್ಚಿದ ನಂತರದಲ್ಲಿ ಅಲ್ಲಿರ್ತಕ್ಕಂಥ ಮುತ್ತೈದೆಯರಿಗೆ ಸ್ವಲ್ಪ ಕುಂಕುಮ, ಅಮ್ಮನವ್ರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಅಥವಾ ಅರಿಶಿನ ಕುಂಕುಮದ ಅಲಂಕಾರವನ್ನು ಮಾಡಿಸ್ತೀನಿ ಅಂತೇಳಿ ಅಮ್ಮನವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಈ ಕೆಲಸ ಸಕ್ಸಸ್ ಆಗ್ತಕ್ಕಂಥದ್ದಾಗುತ್ತೆ ತಾಯಿ, ಒಳ್ಳೆಯದಾಗಲಿ. ಗುರುಜಿ ಬೆಳಗ್ಗೆ ಮಾಡಬೇಕಾ ಸಂಜೆ ಮಾಡಬೇಕಾ? ಅಮ್ಮ, ಬೆಳಗ್ಗೆ 10 ರಿಂದ 12 ರಾಹುಕಾಲ ಶುಕ್ರವಾರ.
ಹ್ಮ್ ಹ್ಮ್ ಆ ಸಮಯ ನಿಗದಿ ಮಾಡ್ಕೊಳ್ಳಿ. ಮೊದಲನೇ ವಾರ ನಿಮ್ಮ ಮಗನ ಕರ್ಕೊಂಡೋಗಿ, ಕೊನೆಯ ವಾರ ನಿಮ್ಮ ಮಗನ ಕರ್ಕೊಂಡೋಗಿ, ಉಳಿದಂಥ ಒಂದು 10 ವಾರಗಳ ಕಾಲ ನೀವು ಮಾಡಿ ತಾಯಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ಈ ಅಪಘಾತಕ್ಕೆ ಕಾರಣಗಳೇನು? ಮುಂಜಾಗ್ರತವಾಗಿ ನಾವು, ಯಾಕಂದ್ರೆ ಈಗಿನ ಯೂತ್ಸಲ್ಲಿ ಏನಾಗ್ಬಿಟ್ಟಿದೆ, ಕ್ರೇಜ್ ಉಟ್ಕೊಂಡ್ಬಿಟ್ಟಿದೆ, ಹೌದು. ಸ್ಪೀಡ್ ಅಂತಕ್ಕಂಥದ್ದು. ಆ ಸ್ಪೀಡನ್ನ ಪ್ರಚೋದನೆ ಮಾಡ್ತಕ್ಕಂಥವನ್ನೇ ರಾಹು. ಆ ಪ್ರಚೋದನೆ ಮಾಡಿದಾಗ ಏನಾಗುತ್ತೆ, ಯಾವುದೋ ಒಂದು ಅವಘಡ ಆಗ್ತಕ್ಕಂಥ ಸಂಭವ ಇರುತ್ತೆ. ಹಾಗಾಗಿ ಮನುಷ್ಯನಿಗೆ ಮುಖ್ಯವಾಗಿ, ಯಾಕಂದ್ರೆ ಕೇವಲ ಅವನ ಕುಟುಂಬಕ್ಕಷ್ಟೇ ಅಲ್ಲ ನಷ್ಟ. ಒಬ್ಬ ವ್ಯಕ್ತಿ ಹೋದಾಗ ಇಡೀ ಆ ಗ್ರಾಮಕ್ಕೋ, ಆ ರಾಜ್ಯಕ್ಕೋ, ಆ ಕ್ಷೇತ್ರಕ್ಕೋ, ದೇಶಕ್ಕೋ ಎಲ್ಲದಕ್ಕೂ ಕೂಡ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ತಂದೆ ತಾಯಿಗಳಾದಂಥವರು ಮುಖ್ಯವಾಗಿ ಮಕ್ಕಳಿಗೆ ಯಾವ ವಯಸ್ಸಿಗೆ ಗಾಡಿನ ಕೊಡಿಸಬೇಕು ಅಂತಕ್ಕಂಥದ್ದು ಮುಂಚೆ ತಿಳ್ಕೊಂಡ್ರೆ ಉತ್ತಮ. ಯಾಕಂದರೆ ಹದಿಹರಿಯದ ಮಕ್ಕಳಿಗೆ ಅದು ಮೋಟಿವ್ ಮಾಡ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಮಕ್ಕಳು ಜಾತಕಗಳನ್ನು ಪರಿಶೀಲನೆ ಮಾಡಿ ಮಕ್ಕಳ ಜಾತಕದಲ್ಲೋ ನಮ್ಮ ಜಾತಕದಲ್ಲೋ ಈ ರೀತಿಯಾದಂಥ ಅಪಘಾತಗಳ ಸಂಭವ ಆಗುವಂಥ ಯೋಗ ಇದೆಯಾ ಅಂತಕ್ಕಂಥದ್ದನ್ನು ಮುಂಚಿತವಾಗಿ ತಿಳ್ಕೊಳ್ಬೇಕು. ಮುಖ್ಯವಾಗಿ ಇದೆಲ್ಲ ವಿಮೋಚನೆ ಮಾಡ್ತಕ್ಕಂಥವನು ಕಾಲಾತೀತನಾಗಿರ್ತಕ್ಕಂಥ ಕಾಲಭೈರವನು. ಜೊತೆಗೆ ಕಾಲಭೈರವನು ಅಂದರೆ ಯಾರು? ಸಾಕ್ಷಾತ್ ಪರಮೇಶ್ವರ. ಪರಮೇಶ್ವರನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಈಗ ನಾವೇನಂದ್ರೆ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷ್ಯ ಮಾಮೃತಾತ್. ಎಲ್ಲ ಮೃತ್ಯುಬಾಧಾದಿಗಳಿಂದ ಪರಿಹಾರವನ್ನು ಮಾಡಬೇಕಾದ್ರೆ ಈಶ್ವರನ ಧ್ಯಾನ, ಈಶ್ವರನ ಪ್ರಾರ್ಥನೆ, ಅವನ ಆರಾಧನೆಯಿಂದ ಒಂದಷ್ಟು ಅಪಘಾತಗಳಲ್ಲಿ ನಿವೃತ್ತಿ ಆಗ್ತಕ್ಕಂಥದ್ದು. ನಿತ್ಯ ನಿರಂತರವಾಗಿ ಪರಮೇಶ್ವರನ ಅಷ್ಟೋತ್ತರವನ್ನು ಕೂಡ ಹೇಳ್ಕೊಳ್ಬೋದು. ಯಾಕೆಂದರೆ ಕೆಲವು ಮಂತ್ರಗಳು ಹೇಳಲಿಕ್ಕೆ ಆಗದೆ ಇರತಕ್ಕಂಥವ್ರು ಮತ್ತೆ ಮನೆಯಿಂದ ಹೊರಟಾಗ ಗಾಡಿಯಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಮುಖ್ಯವಾಗಿ ಗಣಪತಿ ಸಾಂಬಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಎಲ್ಲ ಅಪಘಾತಗಳಿಂದ ವಿಮೋಚನೆ ಆಗ್ತಕ್ಕಂಥದ್ದಾಗುತ್ತೆ. ಯಾವುದೋ ಒಂದು ನಾಮಸ್ಮರಣೆ, ದೇವರ ಸ್ಮರಣೆ ಮಾಡಿಕೊಂಡು ಅಪ್ಪ ಸುಭಿಕ್ಷಿತವಾಗಿ ಕರ್ಕೊಂಡು ಬಾಪ ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಆಂಜನೇಯನನ್ನು, ಯಾಕೆಂದರೆ ರುದ್ರಾಂಶ ಸಂಭೂತನಾಗಿರ್ತಕ್ಕಂಥ ಆಂಜನೇಯನನ್ನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಹೀಗೆ ನಾವು, ಯಾಕೆಂದರೆ ಆಕ್ಸಿಡೆಂಟ್ ಅಂತಕ್ಕಂಥದ್ದು ಯಾಕೆ ಅಚಾನಕ್ಕಾಗಿ ಆಗ್ತಕ್ಕಂಥದ್ದು. ಕೆಲವು ನಮಗೆ ಅದು ಗೊತ್ತಾಗುತ್ತೆ, ಕೆಲವು ಸಂದರ್ಭಗಳಲ್ಲಿ ಗೊತ್ತಾಗದಿರ ಆಗುತ್ತೆ. ಅದಕ್ಕೆ ನಾವು ಆಕ್ಸಿಡೆಂಟ್ ಅಂತ ಕರಿತೀವಿ. ಹಾಗಾಗಿ ಈ ಎಲ್ಲದರ ಆಕ್ಸಿಡೆಂಟ್ ಅಂತಕ್ಕಂಥದ್ದನ್ನ ಕುಟುಂಬದ ಮೇಲೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಕೂಡ ನಷ್ಟ ಆಗೋದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು, ಜಾತಕ ಪರಿಶೀಲನೆ ಅತ್ಯವಶ್ಯವಾಗಿರ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ, ಧನ್ಯವಾದ ಗುರೂಜಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗ್ರಹ ಅಪಘಾತದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನೂ ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.